ಓಂ ಶಾಂತಿ. ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾನೆ. ನಾವು ಭಾರತೀಯ ಪರಂಪರೆ ಮತ್ತು ಇತಿಹಾಸದಲ್ಲಿ ಇದೊಂದು ಧಾರ್ಮಿಕವಾಗಿರ್ತಕ್ಕಂಥ ಭೂಮಿ ಭರತಖಂಡ. ಈ ಭರತಖಂಡದಲ್ಲಿ ಪ್ರತಿನಿತ್ಯವೂ ಹಬ್ಬ ಹರಿದಿನ ಜಾತ್ರೆ ಉತ್ಸವಗಳನ್ನು ನಾವು ಆಚರಣೆ ಮಾಡ್ತೀವಿ. ಆದರೆ ಅದರ ಹಿನ್ನೆಲೆಯಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ರಹಸ್ಯ ಸಂದೇಶ ಮತ್ತು ಜನರ ಬದುಕನ್ನು ಕಟ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ಈ ಹಬ್ಬಗಳು ನಮಗೆ ಸಂದೇಶವನ್ನು ನೀಡ್ತದೆ. ನೋಡಿ, ಹಬ್ಬ ಹರಿದಿನಗಳ ಆಚರಣೆಯ ದಿನ ನಾವು ಮನೆಯನ್ನೆಲ್ಲ ಸ್ವಚ್ಛ ಮಾಡ್ತೀವಿ, ಹೊಸ ಬಟ್ಟೆಯನ್ನು ಉಟ್ಕೊಳ್ತೀವಿ. ಅದರ ಅರ್ಥ ಏನಂತ ಹೇಳಿದ್ರೆ, ನಾವು ಹೈಜಿನಿಕ್ ಸ್ವಚ್ಛತೆಯನ್ನು ಈ ಜಗತ್ತಿಗೆ ಸಾರ್ತಕ್ಕಂಥದ್ದು ಹಬ್ಬ ಹರಿದಿನಗಳ ಒಂದು ವಿಶೇಷವಾಗಿರ್ತಕ್ಕಂಥ ಉತ್ಸವ ಆಗಿರ್ತದೆ. ಹಾಗೆಯೇ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಸಂಕ್ರಮಣ ಕಾಲ ಅಂದರೆ ಇದು ಸಂಧಿ ಕಾಲ ಅಂತೇಳಿ, ಅಥವಾ ಪರ್ವಕಾಲ ಅಂತಂದರೆ ಪರಿವರ್ತನೆಯ ಕಾಲ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಸೂರ್ಯನು ತಾನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಪರ್ವಕಾಲ, ಪರಿವರ್ತನೆಯ ಕಾಲ ಅಂತೇಳಿ ಕರೆಯಲಾಗ್ತದೆ. ಹಾಗೆಯೇ ಸಂಕ್ರಮಣ ಆದ ನಂತರವಾಗಿ ವಾತಾವರಣದಲ್ಲಿ ಬದಲಾವಣೆ ಆಗ್ತದೆ. ಹಾಗೆ ಅದೇ ರೀತಿಯಲ್ಲಿ ಇಲ್ಲಿನ ಎಲ್ಲ ಸೀಸನ್, ನಾವೇನು ಸೀಸನ್ ಅಂತೇಳಿ ಕರಿತೀವಿ, ಅದರಲ್ಲಿ ಎಲ್ಲವೂ ಬದಲಾವಣೆ ಆಗ್ತದೆ. ಮಳೆಗಾಲ ಆರಂಭವಾಗ್ತದೆ, ಹಾಗೆಯೇ ಬಿಸಿಲು ಜಾಸ್ತಿ ಆಗ್ತಾ ಹೋಗ್ತದೆ, ತಂಪು ಕಡಿಮೆ ಆಗ್ತಾ ಹೋಗ್ತದೆ, ಹಗಲು ಜಾಸ್ತಿ ಆಗ್ತದೆ, ರಾತ್ರಿ ಕಡಿಮೆ ಆಗ್ತದೆ. ಹೀಗೆ ಹಲವಾರು ಪ್ರಾಕೃತಿಕ ಬದಲಾವಣೆಗಳಾಗ್ತಕ್ಕಂಥ ಈ ಸಂದರ್ಭದಲ್ಲಿ ಆ ದಿನವನ್ನು ಇದು ಮಕರ ರಾಶಿಗೆ ಸೂರ್ಯನು ಪ್ರವೇಶ ಮಾಡೋದ್ರಿಂದ ಅದನ್ನು ಮಕರ ಸಂಕ್ರಾಂತಿ ಅಂತೇಳಿ ಕರಿತೀವಿ. ಅಂದರೆ ಇದು ಪರ್ವಕಾಲ, ಸಂಧಿಕಾಲ ಅಂತ ಯಾತಕ್ಕೋಸ್ಕರ ಕರಿತೀವಿ ಅಂತ ಹೇಳಿದರೆ, ಇದರಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಸಮಯ ಆಗಿರೋದ್ರಿಂದ. ಜೊತೆಯಲ್ಲಿ ಇದನ್ನು ಉತ್ತರ ಭಾರತೀಯರು ಪಾಡ್ವ ಅಂತೇಳಿ ಆಚರಣೆ ಮಾಡ್ತಾರೆ. ಹಾಗೆಯೇ ವಿಶೇಷವಾಗಿ ನಮ್ಮ ತಮಿಳುನಾಡವರು ಸಹಿತವಾಗಿ ಇದನ್ನು ಮಕರ ಸಂಕ್ರಾಂತಿ ಅಂತ ಆಚರಣೆಯನ್ನು ಮಾಡ್ತಾರೆ. ಅಂದರೆ ಈ ದಿನ ಅನೇಕ ಸಂದರ್ಭಗಳಲ್ಲಿ ಎಲ್ಲಿ ನದಿಗಳು ಕೂಡ್ತದೆ, 3 ನದಿಗಳು ಕೂಡ್ತದೆ, ಸಂಗಮದ ಹತ್ರ ಹೋಗಿ ಸ್ನಾನ ಮಾಡಿ ನಾವು ಪುಣ್ಯವನ್ನು ಕಟ್ಕೊಂಡ್ವಿ ಅಂತಕ್ಕಂತಹ ಒಂದು ಜನರಿಗೆ ಮನೋಭಾವನೆ ಉಂಟಾಗ್ತದೆ. ಧನ್ಯತೆಯ ಮನೋಭಾವನೆಯನ್ನು ಅವರು ಅನುಭವವನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಎಲ್ಲಿ ನದಿಗಳ ಸಂಗಮ ಇರ್ತದೆ ಅಲ್ಲಿ ಜಾತ್ರೆ ಉತ್ಸವಗಳನ್ನು ಆಚರಣೆ ಮಾಡ್ತಾರೆ, ನದಿಯಲ್ಲಿ ಮುಳುಗ್ತಾರೆ. ಹಾಗೆಯೇ ಇವತ್ತು ಎಳ್ಳು ಬೆಲ್ಲವನ್ನು ಕೊಟ್ಟು ನಾವೆಲ್ಲರೂ ಸಹಿತವಾಗಿ ಒಳ್ಳೆಯವರಾಗಿರೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಹಳೆಯ ಸಂಬಂಧಗಳನ್ನ ಮರೆತು ಹೊಸ ಸಂಬಂಧಗಳನ್ನ ಕಟ್ಕೊಳ್ಳೋಣ ಅಂತಕ್ಕಂಥದ್ದನ್ನು. ಇದೊಂದು ಸುಗ್ಗಿಯ ಹಬ್ಬವೂ ಹೌದು. ಅಂದರೆ ಸುಗ್ಗಿ ಅಂತ ಹೇಳಿದ್ರೆ ಎಲ್ಲರೂ ಹಾರ್ವೆಸ್ಟಿಂಗ್ ಆಗಿರ್ತದೆ. ಇದರ ಯಾವಾಗ ನಾವು ಬೆಳೆಯನ್ನು ಬೆಳೆದಿರ್ತೀವಿ, ಒಂದು ಸಂತೋಷವಾಗಿರ್ತಕ್ಕಂಥ ದಿನ. ಇವತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು, ಕೆಲವರು ದನಗಳನ್ನು ಬೆದರಿಸ್ತಕ್ಕಂಥ ಕಾರ್ಯಕ್ರಮನ, ಜಲ್ಲಿಕಟ್ಟು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ತಮಿಳುನಾಡಿನಲ್ಲಿ ದನಗಳನ್ನು ಬೆದರಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ಬೆಂಕಿ ಹಾಕಿಬಿಟ್ಟು ಅದರಿಂದ ಓಡಿಸ್ತಕ್ಕಂಥ ಕಿಚ್ಚು ಅಂತೇಳಿ ನಾವು ಕರಿತೀವಿ. ಹೀಗೆ ಉತ್ತರ ಭಾರತದಲ್ಲಿ ಬೆಂಕಿಯನ್ನು ಹಾಕಿ ಅದರ ಸುತ್ತ ಡ್ಯಾನ್ಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು, ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಪೊಂಗಲ್ ಅಂತ ಹೇಳ್ಬಿಟ್ಟು ಇದನ್ನು ಖಾದ್ಯ ತೈಲಗಳನ್ನು ಮಾಡ್ತೀವಿ. ಅದು ಸಿಹಿ ಇರ್ಬೋದು ಅಥವಾ ಖಾರ ಇರ್ಬೋದು. ಹಾಗೆ ಕಬ್ಬನ್ನು ತಂದು ಅಥವಾ ದವಸ ಧಾನ್ಯಗಳನ್ನ ತಂದು ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹೀಗೆ ಹಲವಾರು ರೂಪಗಳಲ್ಲಿ ಈ ಸಂಕ್ರಮಣ ಕಾಲವನ್ನು ಆಚರಣೆಯನ್ನು ಮಾಡ್ತೀವಿ. ಭೀಷ್ಮ ಸಂಕ್ರಮಣ ಕಾಲ ಬಂದ ಮೇಲೆ ಶರಶೆಯ ಮೇಲೆ ಮಲಗಿದ್ದು ನಂತರ ಶರೀರ ಬಿಟ್ಟ ಅಂತಕ್ಕಂಥ ಉತ್ತರಾಯಣ ಪುಣ್ಯ ಕಾಲ, ಇದು ಶ್ರೇಷ್ಠ ಕಾಲ ಅಂತೇಳಿ ತಿಳ್ಕೊಳ್ತೀವಿ. ಇದನ್ನು ಸಾತ್ವಿಕರು ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೋಸ್ಕರವಾಗಿ ಆ ದಿನವನ್ನು ಆಯ್ಕೆ ಮಾಡಿಕೊಂಡು ಯಜ್ಞ ಯಾಗಾದಿಗಳನ್ನ ಮಾಡಿ ಶಕ್ತಿಯನ್ನು ತುಂಬಿಕೊಳ್ತಾರೆ. ಹಾಗೆ ಮಾಟ ಮಂತ್ರ ಮಾಡೋರು ಸಹಿತವಾಗಿ ಈ ದಿನವನ್ನು ಆಯ್ಕೆ ಮಾಡಿಕೊಂಡು ಅವರು ತಮ್ಮ ತಂತ್ರಗಾರಿಕೆಯನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂಥ ಒಂದು ಇದನ್ನು ಮಾಡ್ತಾರೆ. ಹಾಗೆ ರೈತರು ಇವತ್ತು ನೆಮ್ಮದಿಯಿಂದ, ಖುಷಿಯಿಂದ, ಸಂತೋಷದಿಂದ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಎಲ್ಲ ಬೆಳೆದಂಥ ಧಾನ್ಯಗಳನ್ನು ಇಟ್ಟು. ಹೀಗೆ ಒಟ್ಟಾರೆಯಾಗಿ ಇದೊಂದು ಸಂಗಮ. ಅಂದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳೋದಾದರೆ, ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಂದರೆ ಅಳಿಗಾಲ ಧರ್ಮಕ್ಕೆ ಬಳಿ ಸಾರಿ ಶಿವತಾನು ಎಳೆದಿಳೆಗೆ ಬಂದು ಸಜ್ಜನರ ರಕ್ಷಿಪನು ಅಂತೇಳಿ. ಹಾಗಾಗಿ ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕಾಗಿ ಪರಮಾತ್ಮ ಈ ಸೃಷ್ಟಿಗೆ ಬರ್ತಾನೆ. ಈಗ ಬಂದಿರತಕ್ಕಂಥ ಸಮಯ ಈಶ್ವರಿ ವಿಶ್ವವಿದ್ಯಾಲಯದ ಮೂಲಕವಾಗಿ ಸಹಜ ಜ್ಞಾನ, ಸಹಜ ರಾಜಯೋಗವನ್ನು ತಿಳಿಸ್ಕೊಡ್ತಾರೆ. ಈ ಜಗತ್ತು ಪರಿವರ್ತನೆ ಆಗ್ತದೆ, ಮುಂದೆ ಸ್ವರ್ಗ ಬರ್ತದೆ ಅಂತಕ್ಕಂಥ ಸಂದೇಶವನ್ನು ನಾವೆಲ್ಲ ಆತ್ಮಜ್ಯೋತಿಗಳು ಎನ್ನುವ ಸಂದೇಶವನ್ನು ಈ ಒಂದು ಸಂಕ್ರಮಣ ಕಾಲ ತಿಳಿಸ್ತದೆ. ಹಾಗಾದರೆ ಈಶ್ವರಿ ವಿಶ್ವವಿದ್ಯಾಲಯ ಭಗವಂತನ ಅವತರಣೆಯ ಸತ್ಯ ಸಂದೇಶವನ್ನು ತಿಳಿಸ್ತಕ್ಕಂಥ ವಿಶೇಷ ದಿನವಾಗಿ ಈ ಸಂಕ್ರಮಣ ಕಾಲವನ್ನು ಆಚರಣೆಯನ್ನು ಮಾಡ್ತದೆ. ನಾವೆಲ್ಲ ಆತ್ಮಜ್ಯೋತಿಗಳು.
ಇದು ಕಲಿಯುಗದ ಅಂತ್ಯ, ಸತ್ಯಯುಗದ ಆದಿ ಸಮಯವಾಗಿದೆ, ಇದು ಪರಿವರ್ತನಾ ಸಮಯವಾಗಿದೆ ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ಸಂದೇಶವನ್ನು ಈಶ್ವರ ವಿಶ್ವವಿದ್ಯಾಲಯ ಕೊಡ್ತದೆ. ಹಾಗಾಗಿ ಈ ಸಂಕ್ರಮಣದ ಕಾಲದಲ್ಲಿ ಭರತ ವರ್ಷದಲ್ಲಿ, ಭರತಖಂಡದಲ್ಲಿ ಭಾರತೀಯರೆಲ್ಲರೂ ಎಲ್ಲೆಲ್ಲಿದ್ದರೆ ಎಲ್ರಿಗೂ ಸಹಿತವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ.